ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಷಷ್ಠಿ ಹಬ್ಬದ್ದು ಮತ್ತು ಮಾರನೇ ದಿನದ್ದು ವಿಡಿಯೋ ಆಗಿರುತ್ತೆ. ಎಲ್ಲರಿಗೂ ಷಷ್ಠಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಹಬ್ಬಕ್ಕೆ ಅಂತೇಳಿ ತರಕಾರಿ ಹೆಚ್ಕೊತಾ ಕೂತಿದ್ದೆ. ಎಲ್ಲ ಥರ ತರಕಾರಿ ಮತ್ತು ಕೊಡೋರಿಗೂ ಸ್ವಲ್ಪ ಹೆಚ್ಚಿಡ್ಬೇಕಲ್ಲ ಅಕ್ಕಪಕ್ಕದ ಮನೆಯವರಿಗೆಲ್ಲ ಅಂಥೇಳಿ ತರಕಾರಿಗಳೆಲ್ಲ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀಟಾಗಿ ತೊಳ್ಕೊಬೇಕಲ್ಲ ಅಂಥೇಳಿ ಎಲ್ಲನೂ ಹೆಚ್ಚಿಟ್ಕೊತಿದ್ದೆ. ಮತ್ತು ಹಂಗೇ ಸಂಡೇ ಒಂದು ಮದುವೆ ಇತ್ತು. ಸೊ ಅದಕ್ಕೆ ಯಾವ ಸ್ಯಾರಿ ಹಾಕ್ಕೊಳ್ಳೋದು ಅಂತ ನೋಡ್ತಿದ್ದೆ. ಇದು ಎಲ್ಲೋ ಸ್ಯಾರಿನೇ ಹಾಕ್ಕೊಳ್ಳೋಣ ಅಂಥೇಳಿ. ಇದು ಸುಮಾರು ವರ್ಷ ಆಗಿತ್ತು, ಹುಟ್ಟೇ ಇರಲಿಲ್ಲ. ಸರಿ ಹಬ್ಬ ಮಾಡಿ ಸಂಡೇ ಅಲ್ವಾ ಮದುವೆ ಅಂಥೇಳಿ ಹಬ್ಬ ಮಾಡೋಕ್ಕೆ ಅಂತ ತರಕಾರಿ ಎಲ್ಲನೂ ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊತಿದ್ದೆ, ತರಕಾರಿ ಕಾಳೆಲ್ಲ. ಆಮೇಲೆ ಬೇರೆ ಪಾತ್ರೆಯಲ್ಲಿ ಸಾಂಬಾರು ಮಾಡೋಣ ಅಂತ ಮಾಡಿದೆ. ಎಲ್ಲರ ಮನೇಲೂ ಷಷ್ಠಿ ಹಬ್ಬ ಹೇಗಾಯಿತು ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ ಇಷ್ಟ ಆಯ್ತಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ಲೆಂತಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ತೀನಿ, ನೋಡ್ಬೋದು. ಮತ್ತು ಇನ್ನು ಯಾರೆಲ್ಲ ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಬುಕ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ನಾನು ರೆಗ್ಯುಲರಾಗಿ ನಾನು ಅದೇ ಆಯಿಲ್ ಯೂಸ್ ಮಾಡೋದು. ಸೊ ನಾನು ಆಯಿಲ್ ಹಚ್ಕೊಂಡು ಯಾವ ಥರ ಮಸಾಜ್ ಮಾಡ್ಕೋಬೇಕಂತ ತೋರಿಸಿದ್ದೀನಿ. ಸೊ ನೀಟಾಗಿ ಒಂದು ನೈಟ್ ಬಿಟ್ಟರೆ ಸಾಕು, ತುಂಬ ಚೆನ್ನಾಗಿ ಆಗುತ್ತೆ ಕೂದಲು. ಮತ್ತು ಬೆಳಗ್ಗೆ ಎದ್ದು ನೀಟಾಗಿ ಏರ್ ವಾಶ್ ಮಾಡಿದರೆ ಆಗುತ್ತೆ. ಕೂದಲಲ್ಲಿ ಆಯಿಲ್ ಬಿಡಬಾರ್ದು, ಆ ಥರ ಏರ್ ವಾಶ್ ಮಾಡಬೇಕು. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ನಾನು ತುಂಬ ವರ್ಷದಿಂದ ಇದೇ ಆಯಿಲ್ ಯೂಸ್ ಮಾಡ್ತಿರೋದು. ಇದೇ ನಂದು ಸಂಭ್ರಮ ಹರ್ಬಲ್ ಏರ್ ಆಯಿಲ್, ನಾನು ಇದೇ ಬಾಟಲು ಸೇಲ್ ಮಾಡ್ತಿರೋದು. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮೆಸೇಜ್ ಮಾಡಿ, ನಾನು ಅವರಿಗೆ ತಿಳಿಸ್ಕೊಡ್ತೀನಿ. ಮಾರನೇ ದಿನ ಮದುವೆಗೆ ಅಂತ ಹೊರಟ್ವಿ. ಅದು ಎಲ್ಲೋ ಸ್ಯಾರಿ ತೋರಿಸಿದ್ನಲ್ಲ ಅದನ್ನೇ ವೇರ್ ಮಾಡ್ಕೊಂಡೆ. ಮದುವೆಗೆ ಹೋದರೆ ಅಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ಫಸ್ಟಿಗೆ ಬಟ್ ಅದು ಆನಿಲ್ಲ. ವಿಡಿಯೋ ಲಾಸ್ಟ್ವರೆಗೂ ನೋಡಿ. ದೇವ್ರದ್ದು ಇದೆಲ್ಲ ಮಾಡೋದು ಲಾಸ್ಟಲ್ಲಿ ಆಗಿದೆ. ಈ ಥರ ಕಟ್ಸಿದ್ರು. ಅಂತೂ ತುಂಬ ಚೆನ್ನಾಗಿತ್ತು. ಇದು ನನ್ನ ಔಟ್ಲುಕ್ ಆಗಿರುತ್ತೆ.